ಹಲೋ ಗೆಳೆಯರಿ, ನಮ್ಮ ಲಾಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಿದ್ದೇವೆ ಮಾರ್ಚ್ 17, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, ನೇವಲ್ ವಾರ್ಶಿಪ್ಸ್ ಎಸ್ಕಾಟ್ ಇಂಡಿಯನ್ ವೆಸಲ್ಸ್ ಫ್ರಮ್ ದ ಗಲ್ಫ್ ಆಫ್ ಓಮನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿನಲ್ಲಿ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಆಗಿರ್ಬೋದು, ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಆರ್ಟಿಕಲ್ನ ಒಂದು ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತ ಅಬ್ಸರ್ವ್ ಮಾಡಿ. ಇವಾಗ ಭಾರತದ ಒಂದು ವಾರ್ಶಿಪ್ಸ್ಗಳು ಇಂಡಿಯನ್ ವೆಸಲ್ಸ್ಗಳನ್ನು ಎಸ್ಕಾಟ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ವಿ. ಅದರಲ್ಲೂ ಗಲ್ಫ್ ಆಫ್ ಓಮನ್ ರೀಜನ್ನ ಮುಖಾಂತರ ಆಗಿರ್ಬೋದು, ಪರ್ಷಿಯನ್ ಗಲ್ಫ್ನಲ್ಲಿ ನಡೀತಾ ಇರುವಂಥ ಒಂದು ಥ್ರೆಟ್ ಕಂಡೀಷನ್ ನೋಡ್ತಾ ಇದ್ದೇವೆ. ಇಲ್ಲಿ ನಡೀತಾ ಇರುವಂಥ ರೀಜನಲ್ ಟೆನ್ಷನನ್ನು ನೋಡಿದಾಗ ನಮ್ಮ ವೆಸಲ್ಸ್ಗಳಿಗೆ ಪ್ರೊಟೆಕ್ಷನ್ ನೀಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಸ್ಟ್ರೇಟ್ ಆಫ್ ಹಾರ್ಮುಜ್ ನಿಮಗೆ ಗೊತ್ತು, ಅಲ್ಲಿ ಯಾವ ರೀತಿಯಂಥ ಅಟ್ಯಾಕ್ಗಳು ನಡೀತಾ ಇದೆ. ಇರಾನು ಸಹ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದೆ, ಅಲ್ಲಿ ಯಾವುದೇ ಒಂದು ಶಿಪ್ ಬಂದರೂ ಸಹ ಅಟ್ಯಾಕ್ ಮಾಡಬೇಕು ಅಂತ. ಹಾಗಾಗಿ ಭಾರತ ಇವತ್ತು ವಾರ್ಶಿಪ್ನ ಮುಖಾಂತರ 3 ವೆಸಲ್ಸ್ಗಳನ್ನು ಎಸ್ಕಾಟ್ ಮಾಡಿದ್ದಾರೆ, ರಕ್ಷಣೆನ ಮಾಡಿದ್ದಾರೆ ಅಂತ ಹೇಳ್ಬೋದು. ಶಿವಾಲಿಕ್ ಇದೆ, ನಂದಾದೇವಿ ಇದೆ, ಜಗ್ ಲಾಡ್ಕಿ ಅನ್ನುವಂಥ ವೆಸಲ್ಸ್ಗಳನ್ನು. ಈ ಒಂದು ವೆಸಲ್ಸ್ಗಳು ಕ್ರೂಡ್ ಆಯಿಲ್ ಮತ್ತು LPGಯನ್ನು ಕ್ಯಾರಿ ಮಾಡ್ತಾ ಇರೋದಾಗಿ ನೋಡ್ಬೋದು. ಶಿವಾಲಿಕ್ ಏನಿದೆಲ್ಲ ಇದು LPGಯನ್ನು ಕ್ಯಾರಿ ಮಾಡ್ತಾ ಇದೆ, ಮುಂದ್ರಾ ಪೋರ್ಟ್ಗೆ ಸೇಫ್ ಆಗಿ ರೀಚ್ ಆಗ್ತಾ ಇರುವಂಥದ್ದು. ನಂದಾದೇವಿನೂ ಸಹ ಕಾಂಡ್ಲಾ ಪೋರ್ಟ್ಗೆ ರೀಚ್ ಆಗಲಿದೆ, LPGಯನ್ನು ಕ್ಯಾರಿ ಮಾಡುತ್ತೆ ಇದು ಕೂಡ. ಜಗ್ ಲಾಡ್ಕಿ ಅನ್ನೋದು ಕ್ರೂಡ್ ಆಯಿಲ್ ಟ್ಯಾಂಕರ್ ಆಗಿದೆ, ಮೋರ್ ದೆನ್ 80,000 ಟನ್ನಷ್ಟು ಕ್ರೂಡ್ ಆಯಿಲನ್ನು ಇದು ಕ್ಯಾರಿ ಮಾಡ್ತಾ ಇದೆ. ಕಂಬೈಂಡ್ ಒಟ್ಟಾರೆಯಾಗಿ ಎಲ್ಲ 3 ವೆಸಲ್ಸ್ಗಳ ಒಂದು ಕ್ಯಾರಿಯಿಂಗ್ ಕೆಪಾಸಿಟಿ ನೋಡುವಂಥದ್ದಾದರೆ ನಿಯರ್ಲಿ 92,000 ಪ್ಲಸ್ ಟನ್ನಷ್ಟು ಕ್ಯಾರಿ ಮಾಡ್ತಾ ಇರುವಂಥದ್ದು. ಭಾರತ ಈ 3 ವೆಸಲ್ಸ್ಗಳನ್ನು ಎಸ್ಕಾಟ್ ಮಾಡಿದೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಶಿವಾಲಿಕ್, ನಂದಾದೇವಿ, ಜಗ್ ಲಾಡ್ಕಿ. ಇವಾಗ ಒಂದು ಆಪರೇಷನನ್ನು ನಾವಿಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಆಪರೇಷನ್ ಸಂಕಲ್ಪ 2019ರಲ್ಲಿ ಆಪರೇಷನ್ ಸಂಕಲ್ಪನ್ನು ಲಾಂಚ್ ಮಾಡ್ತಾರೆ. ಇದರ ಒಂದು ಧ್ಯೇಯ ಉದ್ದೇಶ ಯಾವ ರೀತಿಯಾಗಿದೆ, 2019ರಲ್ಲಿ ಲಾಂಚ್ ಮಾಡಿದ್ದಾರೆ. ಇದರ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ, ಇವಾಗ ಭಾರತದ ಮರ್ಚೆಂಟ್ ಶಿಪ್ಪಿಂಗ್ ಇರುತ್ತಲ್ಲ, ಇವುಗಳನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆ ನಡಿನಲ್ಲೇ ಇವಾಗ ನಾವು ಎಸ್ಕಾಟನ್ನು ಮಾಡಿದ್ದೇವೆ. ಮ್ಯಾರಿಟೈಮ್ ಇಂಟ್ರೆಸ್ಟನ್ನು ಸೆಕ್ಯೂರ್ ಮಾಡ್ತಕ್ಕಂಥ ಹಂತದಲ್ಲಿ ಇವಾಗ ಗಲ್ಫ್ ರೀಜನ್ ನಡಿನಲ್ಲಿ ಒಂದು ಫ್ರೀಡಮನ್ನು ಸಹ ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಮೂತ್ ಆಗಿರ್ತಕ್ಕಂಥ ಒಂದು ಪ್ಯಾಸೇಜನ್ನು ನಾವಿಲ್ಲಿ ಎನ್ಶೋರ್ ಮಾಡಬೇಕಲ್ವಾ. ನಮ್ಮ ಒಂದು ವೆಸಲ್ಸ್ ಮೇಲೆ ಯಾವುದೇ ರೀತಿಯಂಥ ಅಟ್ಯಾಕ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಪರೇಷನ್ ಸಂಕಲ್ಪ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಎನರ್ಜಿ ಸೆಕ್ಯೂರಿಟಿ ಆ್ಯಂಗಲ್ನಲ್ಲಿ ನಾವು ಥಿಂಕ್ ಮಾಡುವಂಥದ್ದಾದರೆ ಪ್ರಸ್ತುತವಾಗಿ LPG ರಿಲೇಟೆಡ್ ಇರುವಂಥ ಕ್ರೈಸಿಸ್ ಆಗಿದೆ. ಇವಾಗ ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಸಹ ಪ್ರೊಟೆಕ್ಟ್ ಮಾಡೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿಯಾಗಿ ನಮ್ಮ ವೆಸಲ್ಸ್ ಮೇಲೆ ಹಾರ್ಮ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡೊಮೆಸ್ಟಿಕ್ ಲೆವೆಲಲ್ಲಿ ಒಂದು LPG ಪ್ರೊಡಕ್ಷನ್ ಅಂತ ಬಂದಾಗ ನಿಯರ್ಲಿ 36% ನಾವು ಇನ್ಕ್ರೀಸ್ ಮಾಡಿದ್ದೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದ್ರಿಂದನೂ ಸಹ ನಮಗಿದು ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಡಿಪ್ಲೊಮ್ಯಾಟಿಕಲಿ ನಾವು ನೋಡುವಂಥದ್ದಾದರೆ ಭಾರತ ಯಾವುದೇ ಸಪೋರ್ಟನ್ನು ತೆಗೆದುಕೊಳ್ಳದೆ ಇಲ್ಲಿ ವೆಸಲ್ಸ್ಗಳನ್ನು ಎಸ್ಕಾಟ್ ಮಾಡಿದೆ, ಇಂಡಿಪೆಂಡೆಂಟ್ ಆಗಿ ಮಾಡಿದೆ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. US ಯಾವುದೇ ರೀತಿಯಂಥ ಸಪೋರ್ಟನ್ನು ಇಲ್ಲಿ ಕೊಟ್ಟಿಲ್ಲ, ನಾವು ತೆಗೆದುಕೊಂಡಿಲ್ಲ. ಯಾಕಂದರೆ ಭಾರತ ಫಾರ್ಮಲಿ ಯಾವುದೇ ರೀತಿಯಾಗಿ US ಲೆಡ್ ಮಾಡ್ತಕ್ಕಂಥ ಎಸ್ಕಾಟ್ ಇನಿಷಿಯೇಟಿವ್ ಮೇಲೆ ಜಾಯಿನ್ ಆಗಿಲ್ಲ. ಬಟ್ ಇಲ್ಲಿ ಭಾರತ ತಾನೇ ಸ್ವತಃ ತಮ್ಮ ವೆಸಲ್ಸ್ಗಳನ್ನು ಸಪೋರ್ಟ್ ಮಾಡಿದೆ ಅಂತ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಆಪರೇಷನ್ ಸಂಕಲ್ಪನ ಮುಖಾಂತರ ನಾವು ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ 2019ರಲ್ಲಿ ಯೋಜನೆಯನ್ನು ಲಾಂಚ್ ಮಾಡಿದ್ವಿ. ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಅವೇರ್ನೆಸ್ ಇರಲಿ, ಬಿಕಾಸ್ ಕ್ವಶನ್ಸನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಮರ್ಚೆಂಟ್ ಶಿಪ್ಪಿಂಗ್ಗಳನ್ನು ಪ್ರೊಟೆಕ್ಟ್ ಮಾಡುವಂಥ ಹಂತದಲ್ಲಿ ಈ ಒಂದು ಇನಿಷಿಯೇಟಿವ್ನ ಮುಖಾಂತರನೇ ನಾವೇನು ಮಾಡಿದ್ವಿ, ಇವಾಗ ನಮ್ಮ ಒಂದು ವೆಸಲ್ಸ್ಗಳನ್ನು ನೇವಲ್ ವಾರ್ಶಿಪ್ನ ಮುಖಾಂತರ ಎಸ್ಕಾಟ್ ಮಾಡಿದ್ದೀವಿ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಇವಾಗ ಸ್ಟ್ರೇಟ್ ಆಫ್ ಹಾರ್ಮುಜ್ ಲೊಕೇಶನನ್ನು ಕ್ಲಿಯರಾಗಿ ನೋಡ್ತಾ ಇರಿ, ಅದ್ರ ಮೇಲೆ ಕ್ವಶನ್ಸ್ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಪರ್ಷಿಯನ್ ಗಲ್ಫ್ ಆಗಿರ್ಬೋದು, ಗಲ್ಫ್ ಆಫ್ ಓಮನ್ ಆಗಿರ್ಬೋದು, ಇವೆಲ್ಲವನ್ನು ನೀವು ಮ್ಯಾಪ್ನ ಮುಖಾಂತರ ಅಬ್ಸರ್ವೇಷನನ್ನು ಮಾಡಿ. ಯಾವಾಗ ನಿಮಗೆ ಟೈಮ್ ಸಿಗುತ್ತೆ ಆ ಒಂದು ಹಂತದಲ್ಲಿ ಮ್ಯಾಪಿಂಗ್ನ ಮುಖಾಂತರ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಎಲ್ಲೆಲ್ಲಿ ಅನ್ಸರ್ಟನಿಟಿ ನಡೆದಿದೆ, ಎಲ್ಲೆಲ್ಲಿ ವಾರ್ಗಳು ನಡೆದಿದೆ, ಅದರ ಆಧಾರದ ಮೇಲೆ ಅಬ್ಸರ್ವೇಷನನ್ನು ಮಾಡ್ತಾ ಇರಿ. ಕ್ವಶನ್ಸ್ಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಮುಂದಿನದಾಗಿ, ಕರ್ನಾಟಕ ಸ್ಪೀಕರ್ ಅಡ್ಜಾರ್ನ್ಸ್ ಹೌಸ್ ಆಸ್ ಗವರ್ಮೆಂಟ್ ಡಿಲೇಸ್ ರಿಪ್ಲೈಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಕರ್ನಾಟಕ ಸ್ಪೀಕರ್ ಅವರು ಹೌಸನ್ನು ಅಡ್ಜಾರ್ನ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಕಾರಣ ಏನಂತಂದರೆ ಸರ್ಕಾರ ರಿಪ್ಲೈ ಕೊಡ್ತಕ್ಕಂಥ ಹಂತದಲ್ಲಿ ಡಿಲೇ ಮಾಡ್ತಾ ಇದೆ ಅಂತ.
ಸಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಪಾರ್ಲಿಮೆಂಟರಿ ಟೂಲ್ಸ್ಗಳು ಏನಿದಾವಲ್ಲ ಅದರ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸನ್ನು ಕೇಳ್ತಾರೆ. ಅದರ ಆಧಾರದ ಮೇಲೆ ಇಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಸ್ಪೀಕರ್ ಅವರು ಹೌಸನ್ನು ಅಡ್ಜಾರ್ನ್ ಮಾಡಿದ್ದಾರೆ ಅಂತ ಹೇಳ್ತಿದ್ವಲ್ಲ, ಈ ಒಂದು ಅಡ್ಜಾರ್ನ್ಮೆಂಟ್ ಯಾವಾಗಲೂ ಟೆಂಪ್ರರಿ ಬೇಸಿಸ್ ಮೇಲೆ ಇರುತ್ತೆ. ಸೊ ಟೆಂಪ್ರರಿಲಿ ಒಂದು ಪಾಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ಪ್ರೊರೋಗೇಷನ್ ಅಂತ ನಾವು ನೋಡ್ತೀವಲ್ಲ, ಪ್ರೊರೋಗೇಷನ್ ಅಂತ ಬಂದಾಗ ಸೆಷನನ್ನು ಎಂಡ್ ಮಾಡ್ತಕ್ಕಂಥ ಹಂತದಲ್ಲಿ ಪ್ರೊರೋಗೇಷನ್ಗೆ ಸಂಬಂಧಪಟ್ಟಂಥ ಅಧಿಕಾರ ಯಾರ ಹತ್ರ ಇರುತ್ತೆ ಅಂದರೆ ಪ್ರೆಸಿಡೆಂಟ್ ಅವರ ಹತ್ರ ಇರುತ್ತೆ. ಕ್ಲಿಯರಾಗಿ ಗೊತ್ತಿರಲಿ. ಅಡ್ಜಾರ್ನ್ಮೆಂಟ್ ಅಂತ ಬಂದಾಗ ಸ್ಪೀಕರ್ ಅವರ ಹತ್ರ ಒಂದು ಅಧಿಕಾರ ಇರುತ್ತೆ. ಪ್ರೊರೋಗೇಷನ್ ಅಂತ ಬಂದಾಗ ಪ್ರೆಸಿಡೆಂಟ್ ಅವರು ಎಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಡೆಸೊಲ್ಯೂಷನ್ ಅಂತಲೂ ಸಹ ಒಂದು ಟರ್ಮನ್ನು ಕೇಳ್ತೇವೆ. ಇಲ್ಲಿ ಲೋಕಸಭೆಯ ಒಂದು ಲೈಫು ಎಂಡ್ ಆಗುತ್ತೆ. ಸೊ ಇವು ನಿಮಗೆ ಕ್ಲಿಯರ್ ಆಗಿರಲಿ. ಈ 3 ಟೂಲನ್ನು ನಾವು ನೆನಪಿಟ್ಕೊಳ್ಳೇಬೇಕು. ಪ್ರಸ್ತುತವಾಗಿ ಸರ್ಕಾರ ರಿಪ್ಲೈನ ಕೊಡ್ತಾ ಇಲ್ಲ ಅಂತಲೇ ನಾವು ಇಲ್ಲಿ ಗಮನ ಹರಿಸ್ಬೋದು. ಅಂದರೆ ಸ್ಪೀಕರ್ ಅವರ ಒಂದು ಹೇಳಿಕೆಯನ್ನು ನೋಡ್ತಾ ಇದ್ವಿ. ಇಲ್ಲಿ ಒಂದು ಕ್ವಶನ್ ಅವರ್ ಅಂತ ಇರುತ್ತಲ್ವ, ಸೆಷನ್ ಸ್ಟಾರ್ಟ್ ಆದಮೇಲೆ ಅಂದರೆ ಲೆಜಿಸ್ಲೇಟಿವ್ ಸಿಟ್ಟಿಂಗ್ ಆಗುತ್ತಲ್ಲ, ಇದಾದ ಮೇಲೆ ಫಸ್ಟ್ ಅವರ್, ಮೊದಲ ಒಂದು ಅವರ್ ಏನಿರುತ್ತಲ್ಲ ಕ್ವಶನ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಮೆಂಬರ್ಸ್ಗಳು ಕ್ವಶನ್ಸನ್ನು ಕೇಳ್ತಾರೆ. ಯಾರಿಗೆ ಕೇಳ್ತಾರೆ? ಮಿನಿಸ್ಟರ್ಸ್ಗಳಿಗೆ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಅವ್ರು ಏನು ಮಾಡಬೇಕಾಗುತ್ತೆ? ರಿಪ್ಲೈನ ಕೊಡಬೇಕಾಗುತ್ತೆ. ಯಾವುದೇ ಒಂದು ಪಾಲಿಸಿ ಇರ್ಬೋದು, ಅದಕ್ಕೆ ರಿಪ್ಲೈನ ಸರಿಯಾಗಿ ಕೊಡಬೇಕು. ಇದರಿಂದ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ಗೆ ಅಕೌಂಟೇಬಲ್ ಇದೆ ಅಂತ ತೋರಿಸಂಗಾಗುತ್ತೆ ಅಲ್ವಾ. ಎಕ್ಸಿಕ್ಯೂಟಿವ್ ಅಕೌಂಟಬಿಲಿಟಿ ಟು ಲೆಜಿಸ್ಲೇಚರ್ ಅಂತ ಬಂದಾಗ ಸರಿಯಾಗಿ ಇವರು ರಿಪ್ಲೈನ ಕೊಡಬೇಕಾಗುತ್ತೆ. ಇದು ರೂಲ್ಸ್ ಆಫ್ ಪ್ರೊಸೀಜರ್ ನಡಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ, ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ರೂಲ್ಸ್ ಆಫ್ ಪ್ರೊಸೀಜರ್ ನಡಿನಲ್ಲಿ ನಾವು ಗಮನ ಹರಿಸ್ತೇವೆ. ಇನ್ನು ಟೈಪ್ಸ್ ಆಫ್ ಕ್ವಶನ್ಸ್ ಅಂತ ನೋಡಿದಾಗ ಯಾವ ರೀತಿಯಂಥ ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು ಅಂತಂದರೆ, ಮೊದಲ ಹಂತದಲ್ಲಿ ಸ್ಟಾರ್ಡ್ ಕ್ವಶನ್ ಅಂತ ನೋಡ್ತೇವೆ. ಸ್ಟಾರ್ ಇರ್ತಕ್ಕಂಥ ಕ್ವಶನ್ಸು ಇಲ್ಲಿ ಓರಲ್ ಆನ್ಸರನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಸಪ್ಲಿಮೆಂಟರಿ ಕ್ವಶನ್ಸನ್ನು ಸಹ ಕೇಳ್ಬೋದು. ಓರಲ್ ಆನ್ಸರ್ ಇಂಪಾರ್ಟೆಂಟು. ಸಪ್ಲಿಮೆಂಟರಿ ಕ್ವಶನ್ಸನ್ನು ಇಲ್ಲಿ ಅಲೋವ್ ಮಾಡ್ತಾರೆ. ಜನರಲಿ ಒಂದು ಸ್ಟಾರ್ ಮಾರ್ಕಿಂಗನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇರುವಂಥದ್ದನ್ನು ನೋಡ್ಬೋದು. ಓಕೆ, ಡೈಲಿ ಬೇಸಿಸ್ ಮೇಲೆ ಒಂದು ಲಿಮಿಟೆಡ್ ನಂಬರಲ್ಲಿ ಸ್ಟಾರ್ಡ್ ಕ್ವಶನ್ಸನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು. ಅನ್ಸ್ಟಾರ್ಡ್ ಕ್ವಶನ್ ಇರುತ್ತಲ್ವಾ, ಸೊ ಅನ್ಸ್ಟಾರ್ಡ್ ಕ್ವಶನ್ ಅಂತ ಬಂದಾಗ ಇಲ್ಲಿ ರಿಟರ್ನ್ ಆನ್ಸರ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿಯಾಗಿ ಸ್ಟಾರ್ ಇಲ್ಲಿ ಇರುವುದಿಲ್ಲ. ಅನ್ಸ್ಟಾರ್ಡ್ ಕ್ವಶನ್ ಅಂತಲೇ ಹೇಳ್ತೇವೆ. ಸೊ ರಿಟರ್ನ್ ಆನ್ಸರ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಸಪ್ಲಿಮೆಂಟರಿ ಕ್ವಶನ್ಸ್ಗಳು ಇರುವುದಿಲ್ಲ. ಸೊ ಓರಲ್ ಇದ್ದಾಗ ಮಾತ್ರ ಸಪ್ಲಿಮೆಂಟರಿ ಕ್ವಶನ್ಸನ್ನು ಕೇಳಲಿಕ್ಕೆ ಸಾಧ್ಯತೆ ಇದೆ. ಜನರಲಿ ಲಾರ್ಜ್ ನಂಬರ್ ಕ್ವಶನ್ಸ್ಗಳನ್ನು ನಾವು ಅನ್ಸ್ಟಾರ್ಡ್ ಕ್ವಶನ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಡೀಟೇಲ್ಡ್ ರಿಪ್ಲೈನೂ ಸಹ ಕೊಡಲಾಗುತ್ತೆ. ಇಂಪಾರ್ಟೆಂಟ್ಲಿ ಒಂದು ಡೇಟಾವನ್ನು ಸಹ ಕಲೆಕ್ಷನ್ ಮಾಡೋದ್ರ ಮುಖಾಂತರ ಅಥೆಂಟಿಕೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಇಲ್ಲಿ ನಾವು ನೋಡ್ಬೋದು. ಆನ್ಸರ್ಸ್ಗಳನ್ನು ಇಲ್ಲಿ ನೋಡ್ಬೋದು. ಸ್ಟಾರ್ಡ್ ಹಾಗೂ ಅನ್ಸ್ಟಾರ್ಡ್ನ ಒಂದು ಡಿಫ್ರೆನ್ಸನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಸ್ಟಾರ್ ಕ್ವಶನು ಜನರಲಿ ಒಂದು ಓರಲ್ ಆನ್ಸರ್ನ ಡಿಮ್ಯಾಂಡ್ ಮಾಡುತ್ತೆ. ಅನ್ಸ್ಟಾರ್ಡ್ ಕ್ವಶನು ರಿಟರ್ನ್ ಆನ್ಸರ್ನ ಡಿಮ್ಯಾಂಡ್ ಮಾಡುತ್ತೆ. ಅಗೇನ್ ಶಾರ್ಟ್ ನೋಟಿಸ್ ಕ್ವಶನ್ಸ್ಗಳನ್ನು ಸಹ ನಾವು ನೋಡ್ಬೋದು. ಶಾರ್ಟ್ ನೋಟಿಸ್ ಕ್ವಶನ್ಸ್ ಅಂತ ಬಂದಾಗ ಪಬ್ಲಿಕ್ ಇಂಪಾರ್ಟೆನ್ಸ್ ಇರುತ್ತೆ. ಇಮಿಡಿಯೇಟಾಗಿ ಒಂದು ಆನ್ಸರ್ನ ಕೊಡಬೇಕಾಗುತ್ತೆ. ಅರ್ಜೆಂಟ್ ಮ್ಯಾಟರ್ ಇರುತ್ತೆ ಪಬ್ಲಿಕ್ ಇಂಪಾರ್ಟೆನ್ಸ್ನ ಆಸ್ಪೆಕ್ಟ್ನ ಆಧಾರದ ಮೇಲೆ. ಸೊ ಲೆಸ್ ನೋಟಿಸ್ ಪೀರಿಯಡನ್ನು ನಾವಿಲ್ಲಿ ಗಮನಿಸ್ಬೋದು. ಇಮಿಡಿಯೇಟಾಗಿ ಆನ್ಸರ್ನ ಮಾಡ್ತಾ ಇರುವಂಥ ಸ್ಥಿತಿಗತಿಗಳು. ಸೊ ಇಲ್ಲಿ ಸರ್ಕಾರ ರಿಪ್ಲೈನ ಕೊಡ್ತಾ ಇಲ್ಲ. ಇದರಿಂದ ಎಕ್ಸಿಕ್ಯೂಟಿವ್ ಅಕೌಂಟಬಿಲಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ಸ್ಪೀಕರ್ ಅವರು ಇಲ್ಲಿ ತಮ್ಮ ಒಂದು ಪವರನ್ನು ಇಂಪೋಸ್ ಮಾಡ್ತಾ ಇದೆ, ಅಡ್ಜಾರ್ನ್ ಮಾಡಿದ್ದಾರೆ. ಸ್ಪೀಕರ್ ಅವರು ಹೇಳೋ ಪ್ರಕಾರ ಓನ್ಲಿ 30% ಅಷ್ಟು ಅನ್ಸ್ಟಾರ್ಡ್ ಕ್ವಶನ್ಸ್ಗಳು ರಿಪ್ಲೈನ ರಿಸೀವ್ ಮಾಡಿದೆ ಅಂತ. ಹಾಗಾಗಿ ಲೆಜಿಸ್ಲೇಟಿವ್ ಓವರ್ಸೈಟನ್ನು ಇದು ವೀಕ್ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಪೀಕರ್ ಅವರು ಈ ಒಂದು ಅಥಾರಿಟಿಯನ್ನು ಯೂಸ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸೊ ಸ್ಪೀಕರ್ ಅವರ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನೂ ಸಹ ನಿಮಗೆ ಇಲ್ಲಿ ಕ್ಲಿಯರ್ ಆಯ್ತಲ್ವಾ. ಇವರು ಒಂದು ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ಪ್ರಿಸೈಡ್ ಮಾಡಿರ್ತಾರೆ ಅಂತ ನಿಮಗೆಲ್ಲ ಗೊತ್ತು. ಇಲ್ಲಿ ಒಂದು ಆರ್ಡರ್ ಆಗಿರ್ಬೋದು, ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಕ್ಕಂಥ ಒಂದು ಅಥಾರಿಟಿ ಸ್ಪೀಕರ್ ಅವರಿಗೆ ಇರುತ್ತೆ. ಇವರು ಅಡ್ಜಾರ್ನ್ ಮಾಡ್ತಾ ಇದ್ದಾರೆ ಅಥವಾ ಹೌಸನ್ನು ಸಸ್ಪೆಂಡ್ ಮಾಡ್ತಕ್ಕಂಥ ಒಂದು ಪವರ್ ಇವ್ರ ಹತ್ರ ಇರುತ್ತೆ. ಸೊ ಇವರು ಪೊಲಿಟಿಕಲಿ ನ್ಯೂಟ್ರಾಲಿಟಿಯನ್ನು ಹೊಂದಿರ್ತಾರೆ. ಸೊ ಲೆಜಿಸ್ಲೇಟಿವ್ ಪ್ರಿವಿಲೇಜ್ ಅಂತ ಬಂದಾಗ ಗಾರ್ಡಿಯನ್ಸ್ ಯಾರು ಅಂತಂದಾಗ ಸ್ಪೀಕರ್ ಅವರು ಆಗಿರ್ತಾರೆ. ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು ಮುಂದಿನದಾಗಿ USCIRF ಈಸ್ ಕ್ರಿಯೇಟಿಂಗ್ ಅ ಡಿಸ್ಟಾರ್ಟೆಡ್ ಪಿಕ್ಚರ್ ಆಫ್ ಇಂಡಿಯಾ ಸೇಸ್ ಸೆಂಟರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಇರ್ತಾ ಇರುವಂಥ ಒಂದು ರಿಲಿಜಿಯಸ್ ಫ್ರೀಡಮ್ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫೈ ಮಾಡುವಂಥ ಹಂತದಲ್ಲಿ US ಗವರ್ಮೆಂಟ್ ಬಾಡಿ ಆಗಿರ್ತಕ್ಕಂಥ USCIRF ಅನ್ನು ನಾವು ನೋಡ್ಬೋದು. US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಿಲಿಜಿಯಸ್ ಫ್ರೀಡಮ್ ಯಾವ ರೀತಿಯಾಗಿದೆ ಅಂತ ಒಂದು ರಿಪೋರ್ಟನ್ನು ಪ್ರೊವೈಡ್ ಮಾಡ್ತಾರೆ. 1998 ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ ಈ ಒಂದು ಬಾಡಿಯನ್ನು. ಇದೊಂದು ಅಡ್ವೈಸರಿ ಬಾಡಿ ಆಗಿದೆ, ಯಾವುದೇ ರೀತಿಯಾಗಿ ಎಕ್ಸಿಕ್ಯೂಟಿವ್ ಬಾಡಿ ಅಲ್ಲ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ರಿಪೋರ್ಟನ್ನು US ಕಾಂಗ್ರೆಸ್ಗೆ ಪ್ರೊವೈಡ್ ಮಾಡುತ್ತೆ. US ಪ್ರೆಸಿಡೆಂಟ್ಗೆ ಹಾಗೂ ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ಒಂದು ರಿಪೋರ್ಟನ್ನು ಕೊಡುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಿಲಿಜಿಯಸ್ ಫ್ರೀಡಮ್ ಯಾವ ರೀತಿಯಾಗಿದೆ ಅನ್ನುವಂಥ ಹಂತದಲ್ಲಿ ಆ್ಯನ್ಯುವಲ್ ಬೇಸಿಸ್ ಮೇಲೆ ಒಂದು ಕಂಟ್ರಿ ರಿಪೋರ್ಟನ್ನು
ಒದಗಿಸುತ್ತೆ ಅಂತ ಹೇಳ್ಬೋದು. ಯಾವ ಹಂತದಲ್ಲಿ ರಿಲಿಜಿಯಸ್ ಫ್ರೀಡಮ್ ಗ್ಲೋಬಲಿ ವೈಲೇಷನ್ ಆಗ್ತಾ ಇದೆ ಅಂತ ಒಂದು ಅಸೆಸ್ಮೆಂಟನ್ನು ಮಾಡುತ್ತೆ. US ಏನಾದರೂ ಪಾಲಿಸಿಯನ್ನು ತರ್ತಕ್ಕಂಥ ಹಂತದಲ್ಲಿ ಒಂದು ರೆಕಮೆಂಡೇಷನನ್ನು ಮಾಡ್ತಾ ಇದೆ. ಯಾವ ರೀತಿಯಾದಂಥ ಕನ್ಸರ್ನನ್ನು ವ್ಯಕ್ತಪಡಿಸಬೇಕು, ಯಾವ ಕಂಟ್ರೀಸ್ಗೆ ಕನ್ಸರ್ನನ್ನು ನಾವು ವ್ಯಕ್ತಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಐಡೆಂಟಿಫೈ ಮಾಡುವಂಥ ಹಂತದಲ್ಲಿ ರೆಕಮೆಂಡೇಷನನ್ನು ಇದು ಮಾಡ್ತಾ ಇದೆ. ಡಿಪ್ಲೊಮ್ಯಾಟಿಕ್ ಮೇಜರ್ಸನ್ನು US ತೆಗೆದುಕೊಳ್ಬೇಕು ಅಂತಂದರೆ ಈ ಒಂದು ರಿಪೋರ್ಟ್ ಸಹಕಾರಿ ಆಗಿದೆ ಅಂತ ಹೇಳ್ಬೋದು. ಸೊ ಇಂಪಾರ್ಟೆಂಟ್ಲಿ ಇವರು ಒಂದು ಕ್ಲಾಸಿಫಿಕೇಷನ್ನ ಮಾಡ್ತಾರೆ. ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ. ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತಂದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ವೈಲೇಷನ್ಸ್ಗಳು ಕಂಟ್ರಿನಲ್ಲಿ ಆಗ್ತಾ ಇದೆ, ಅದರಲ್ಲೂ ರಿಲಿಜಿಯಸ್ ಫ್ರೀಡಮ್ಗೆ ಸಂಬಂಧಪಟ್ಟಂತೆ. ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ಬಂದಾಗ ಯಾವ್ಯಾವ ರಾಷ್ಟ್ರಗಳು ಕಂಡು ಬರುತ್ತೆ ಜನರಲಿ ಅಂದರೆ ನಾರ್ತ್ ಕೊರಿಯಾವನ್ನು ನೋಡ್ಬೋದು, ಇರಾನ್ ನಡಿನಲ್ಲೂ ನಾವು ನೋಡ್ತಾ ಇರುವಂಥ ರಿಲಿಜಿಯಸ್ ವೈಲೇಷನ್ಗಳಾಗ್ತಾ ಇದ್ದಾವೆ, ಸೌದಿ ಅರೇಬಿಯಾ ಹಾಗೂ ಚೈನಾದಲ್ಲಿ ರಿಲಿಜಿಯಸ್ ಫ್ರೀಡಮ್ ಇಲ್ಲ ಅನ್ನುವಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ನಡಿನಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ವೈಲೇಷನ್ ಆಗ್ತಾ ಇದೆ. ಸಿಸ್ಟಮ್ಯಾಟಿಕ್ ಲೆವೆಲಲ್ಲಿ ಇಲ್ಲಿ ವೈಲೇಷನ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಸ್ಪೆಷಲ್ ವಾಚ್ ಲಿಸ್ಟ್ ಅಂತ ಬಂದಾಗ ಇಲ್ಲಿನೂ ಸಹ ಸೀರಿಯಸ್ನೆಸ್ ಇದೆ. ಬಟ್ ಕನ್ಸರ್ನ್ ಇರುವಂಥದ್ದು CPC ನಡಿನಲ್ಲಿ. ಸ್ಪೆಷಲ್ ವಾಚ್ ಲಿಸ್ಟ್ ನಡಿನಲ್ಲೂ ಸಹ ಕೆಲವೊಂದಿಷ್ಟು ರಾಷ್ಟ್ರಗಳನ್ನು ನೋಡೋದಾದರೆ ಅಫ್ಘಾನಿಸ್ತಾನ್, ಅಲ್ಜೇರಿಯಾ, ಅಜರ್ಬೈಜಾನ್, ಈಜಿಪ್ಟ್, ಇಂಡೋನೇಷ್ಯಾ, ಇರಾಕ್ ಈ ರೀತಿಯಾದಂಥ ರಾಷ್ಟ್ರಗಳಲ್ಲೂ ಸಹ ಒಂದು ಸೀರಿಯಸ್ ರಿಲಿಜಿಯಸ್ ವೈಲೇಷನ್ ಆಗ್ತಾ ಇದೆ. ಸೊ ಸೀರಿಯಸ್ನೆಸ್ ಇದೆ, ಬಟ್ ಸಿಸ್ಟಮ್ಯಾಟಿಕ್ ಲೆವೆಲಲ್ಲಿ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಒಂದು ಸಿವಿಯಾರಿಟಿ ಆಧಾರದ ಮೇಲೆ 2 ಲಿಸ್ಟನ್ನು ನೋಡ್ತಾ ಇದ್ದೇವೆ. ಸೊ ವೆರಿ ಇಂಪಾರ್ಟೆಂಟ್. UN ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ನಡಿನಲ್ಲಿ ಇರತಕ್ಕಂಥ ಒಂದು ಕೆಟಗರಿಯನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಭಾರತ ಈ ಒಂದು ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಏನು ಪರ್ಸ್ಪೆಕ್ಟಿವನ್ನು ಹೊಂದಿದೆ, ಯಾಕೆ ಭಾರತ ರಿಜೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದಾದರೆ ಬೇಸಿಕಲಿ ಈ ಒಂದು ರಿಪೋರ್ಟು ಅಡ್ವೈಸರಿ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದಲ್ವಾ. US ಗೌರ್ಮೆಂಟು ಒಂದು ಪಾಲಿಸಿಯನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಡಿಸಿಷನ್ನ ಮಾಡುವಾಗ ಯೂಸ್ ಮಾಡಿಕೊಳ್ಳುತ್ತೆ. ಭಾರತ ಯಾಕೆ ರಿಜೆಕ್ಟ್ ಮಾಡುತ್ತೆ ಅಂತಂದರೆ ಇಲ್ಲಿ ನಾವು ರಿಪೋರ್ಟನ್ನು ನೋಡಿದಾಗ ಒಂದು ಬಯಾಸ್ಡ್ ನೇಚರನ್ನು ನೋಡ್ತೇವೆ. ಸೆಲೆಕ್ಟಿವ್ ಆಗಿರ್ತಕ್ಕಂಥ ನೇಚರನ್ನು ನಾವು ಗಮನಿಸ್ಬೋದು. ಅಥೆಂಟಿಕೇಟೆಡ್ ಆಗಿರ್ತಕ್ಕಂಥ ರಿಸೋರ್ಸ್ ಆಗಿರ್ಬೋದು, ಕ್ವಶನೇಬಲ್ ರಿಸೋರ್ಸ್ನ ಆಧಾರದ ಮೇಲೆ ಡೇಟಾವನ್ನು ಇಲ್ಲಿ ರೆಡಿ ಮಾಡಿಲ್ಲ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಹೊಂದಿದೆ. ಸಂವಿಧಾನಾತ್ಮಕವಾಗಿ ನಾವು ರಿಲಿಜಿಯಸ್ ಫ್ರೀಡಮನ್ನು ಯಾವ ರೀತಿಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೇವೆ ಅಂತ ಗಮನ ಹರಿಸಿದ್ದೆ. ಆದರೆ ಆರ್ಟಿಕಲ್ 25 ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫ್ರೀಡಮ್ ಆಫ್ ಕನ್ಸೈನ್ಸ್ ಆ್ಯಂಡ್ ರಿಲಿಜನ್ಗೆ ಸಂಬಂಧಪಟ್ಟಂತೆ. ಆರ್ಟಿಕಲ್ 26 ನೋಡುವಂಥದ್ದಾದರೆ ರಿಲಿಜಿಯಸ್ ಅಫೇರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ ಅಂತ. ಆರ್ಟಿಕಲ್ 27 ಅಂತ ಬಂದಾಗ ರಿಲಿಜಿಯಸ್ ಟ್ಯಾಕ್ಸಸ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ನೋಡ್ತಾ ಇದ್ದೇವೆ. ಆರ್ಟಿಕಲ್ 28 ನಡಿನಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಫ್ರೀಡಮನ್ನು ಸಹ ನಾವು ನೋಡ್ಬೋದು. ಸ್ಟೇಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನನ್ನು ಒದಗಿಸ್ಲಿಕ್ಕೂ ಸಹ ಸಾಧ್ಯತೆ ಇದೆ ಅಂತ ಆರ್ಟಿಕಲ್ 28 ನಮಗೆ ಹೇಳುತ್ತೆ. ಸೊ ಭಾರತ ಸೆಕ್ಯುಲರ್ ರಾಷ್ಟ್ರ ಆಗಿದೆ. ಹಾಗಿದ್ರೆ ಸೆಕ್ಯುಲರ್ ರಾಷ್ಟ್ರ ಅಂತಂದರೆ ಏನು, ಯಾವ ರೀತಿಯಾಗಿ ನಾವು ಸೆಕ್ಯುಲರಿಸಮನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಎಕ್ಸಾಮ್. ಇನ್ನು ಮುಂದಿನದಾಗಿ ಕ್ರ್ಯಾಬ್ ಇನ್ ಸೈಲೆಂಟ್ ವ್ಯಾಲಿ ಫೌಂಡ್ ಡಿಸ್ಪ್ಲೇಯಿಂಗ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಬಯಾಲಜಿಕಲ್ ಟ್ರೇಟ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಬಯೋಡೈವರ್ಸಿಟಿ ಆಸ್ಪೆಕ್ಟ್ ಹಾಗೂ ಸೈನ್ಸ್ ಸೆಕ್ಷನ್ ನಡಿನಲ್ಲೂ ಸಹ ಬೇಸಿಕ್ ಇನ್ಫಾರ್ಮೇಷನನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೈಲೆಂಟ್ ವ್ಯಾಲಿನಲ್ಲಿ ಒಂದು ಕ್ರ್ಯಾಬನ್ನು ಪತ್ತೆ ಮಾಡಿದರೆ ಈ ಒಂದು ಕ್ರ್ಯಾಬ್ ನಡಿನಲ್ಲಿ ಮೇಲ್ ಹಾಗೂ ಫೀಮೇಲ್ ಫೀಚರ್ಸ್ಗಳನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಕಂಡೀಷನ್ಗೆ ಗೈನ್ಆಂಡ್ರೋಮಾರ್ಫಿಸಮ್ ಅಂತ ಕರೀತಾರೆ. ಒಂದೇ ಆರ್ಗ್ಯಾನಿಸಮಲ್ಲಿ ನಾವು ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ಕನ್ನು ನೋಡಿದಾಗ ಗೈನ್ಆಂಡ್ರೋಮಾರ್ಫಿಸಮ್ ಅಂತ ಕರೀತಾರೆ. ಇದೊಂದು ರೇರ್ ಬಯಾಲಜಿಕಲ್ ಕಂಡೀಷನ್. ಸೊ ಇಂಡಿವಿಜುವಲ್ ನಡಿನಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಇರುತ್ತೆ ಅಂತ ಕ್ರ್ಯಾಬಲ್ಲಿ ಇದನ್ನು ಪತ್ತೆ ಮಾಡಿದ್ದಾರೆ. ಜನರಲಿ ಗೈನ್ಆಂಡ್ರೋಮಾರ್ಫಿಸಮ್ ಕ್ರಸ್ಟೇಷನ್ಸ್ ನಡಿನಲ್ಲಿ ರೇರ್ ಆಗಿ ಕಂಡುಬರುತ್ತೆ. ಇನ್ಸೆಕ್ಟ್ ನಡಿನಲ್ಲಿ ಜಾಸ್ತಿ ಇರುತ್ತೆ. ಬಟರ್ಫ್ಲೈಸ್, ಬೀಸ್ ಆಗಿರ್ಬೋದು. ಸಾಕಷ್ಟು ಇನ್ಸೆಕ್ಟ್ ಇರೋದ್ರಿಂದ ಗೈನ್ಆಂಡ್ರೋಮಾರ್ಫಿಸಮ್ ತೋರಿಸುತ್ತೆ. ಬರ್ಡ್ಸ್ನಲ್ಲಿ ಕಂಡುಬರುತ್ತೆ. ಸಮ್ ರೆಪ್ಟೈಲ್ಸನ್ನು ನಾವು ನೋಡ್ಬೋದು. ಕ್ರಸ್ಟೇಷನ್ಸ್ ನಡಿಯಲ್ಲಿ ತುಂಬ ರೇರ್ ಇರುತ್ತೆ. ಇವಾಗ ಪ್ರಸ್ತುತವಾಗಿ ಫ್ರೆಶ್ ವಾಟರ್ ಕ್ರ್ಯಾಬ್ನಲ್ಲಿ ಪತ್ತೆ ಹಚ್ಚಿದ್ದಾರೆ. ಸೈಲೆಂಟ್ ವ್ಯಾಲಿಯಲ್ಲಿರ್ತಕ್ಕಂಥ ಈ ಒಂದು ಕ್ರ್ಯಾಬ್, ಇದರ ನೇಮ್ ಏನಿದೆ ಅಂತಂದರೆ ವೇಲಾ ಕಾರ್ಲಿ. ಇಂಪಾರ್ಟೆಂಟ್ ಸ್ಪೀಷಸ್ ಇನ್ ನ್ಯೂಸ್ನ ಆಧಾರದ ಮೇಲೆ ನೀವು ನೆನ್ಪಿಟ್ಕೊಳ್ಳಬೇಕು. ವೇಲಾ ಕಾರ್ಲಿ ಯಾಕೆ ರೀಸೆಂಟ್ಲಿ ನ್ಯೂಸಲ್ಲಿದೆ. ಇದೊಂದು ಫ್ರೆಶ್ ವಾಟರ್ ಕ್ರ್ಯಾಬ್ ಸ್ಪೀಷಸ್ ಆಗಿದೆ. ಎಂಡಮಿಕ್ ಟು ವೆಸ್ಟರ್ನ್ ಘಾಟಲ್ಲಿ ಮಾತ್ರ ಇದು ಕಂಡು ಬರುತ್ತೆ ಅಂತ ಹೇಳ್ಬೋದು. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕಲ್ಲಿ ಇದನ್ನು ಪತ್ತೆ ಹಚ್ಚಿದ್ದಾರೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಒಂದೇ ಇಂಡಿವಿಜುವಲ್ ನಡಿಯಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ ಬರಲಿಕ್ಕೆ ಕಾರಣಗಳು ಏನಿರ್ಬೋದು ಅಂತಂದರೆ ಸೆಲ್ ಡಿವಿಷನ್ ಆಗ್ತಕ್ಕಂಥ ಹಂತದಲ್ಲಿ ಎರರ್ ಆಗಿರುತ್ತೆ.
ಇಲ್ಲಿ ಕ್ರೋಮೋಸೋಮಲ್ ಲಾಸ್ ಆಗಿರುವಂಥದ್ದಾಗಿರ್ಬೋದು, ಅಬ್ನಾರ್ಮಲ್ ಆಗಿ ಕ್ರೋಮೋಸೋಮಲ್ ಡಿಸ್ಟ್ರಿಬ್ಯೂಷನನ್ನು ಗಮನ ಹಚ್ಬೋದು. ಇದರಿಂದ ಒಂದು ಅನಾಮಲೀಸ್ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಅರ್ಧ ಫೀಚರ್ ಮೇಲ್ ಇರುತ್ತೆ, ಅರ್ಧ ಫೀಚರ್ ಫೀಮೇಲ್ ಇರೋದನ್ನು ನೋಡ್ತಾ ಇದ್ವಿ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ವೇಲಾ ಕಾರ್ಲಿ ಅನ್ನುವಂಥ ಕ್ರ್ಯಾಬ್ ಫ್ರೆಶ್ ವಾಟರ್ ಕ್ರ್ಯಾಬ್ ಆಗಿದೆ. ಗೈನೋ ಆಂಡ್ರೋಮಾರ್ಫಿಸಮ್ ಅನ್ನು ತೋರಿಸುತ್ತೆ. ಸೈಲೆಂಟ್ ವ್ಯಾಲಿನಲ್ಲಿ ಕಂಡು ಬರುತ್ತೆ. ಸೈಲೆಂಟ್ ವ್ಯಾಲಿ ಎಲ್ಲಿದೆ? ಕೇರಳದಲ್ಲಿ ಲೊಕೇಟ್ ಆಗಿರೋದನ್ನು ನೋಡ್ತಾ ಇದ್ವಿ. ದಿಸ್ ಇಸ್ ಫೇಮಸ್ ಫಾರ್ ಲಯನ್ ಟೇಲ್ಡ್ ಮಕಾಕಾ. ಇದು ಇಂಪಾರ್ಟೆಂಟ್ಲಿ ನಿಮ್ಗೆ ಗೊತ್ತಿರಲಿ, ಬಿಕಾಸ್ ವೆಸ್ಟರ್ನ್ ಘಾಟ್ ಬಯೋಡೈವರ್ಸಿಟಿ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಕೇರಳ ಪಲಕ್ಕಾಡ್ ಡಿಸ್ಟ್ರಿಕ್ಟ್ ನದಿನಲ್ಲಿ ಕಂಡು ಬರ್ತಾ ಇರೋದನ್ನು ನೋಡ್ಬೋದು. ಸೊ ಇಲ್ಲಿ ಒಂದು ಸ್ಪೀಷೀಸನ್ನು ಪತ್ತೆ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನದಾಗಿ ಬೇಲಮ್ ಆಸ್ ಅ ಟೆಸ್ಟ್ ಆಫ್ ಅ ನ್ಯೂ ಮಾಡೆಲ್ ಆಫ್ ಫಾರೆಸ್ಟ್ ಫೈನಾನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಕನ್ಸರ್ವೇಷನ್ ಎಫರ್ಟ್ಸ್ನ ಆಧಾರದ ಮೇಲೆ ಇಂಟರ್ನ್ಯಾಷನಲ್ ಫ್ರೇಮ್ವರ್ಕ್ಗಳು ಯಾವ ರೀತಿಯಾಗಿದೆ, ಇದರಲ್ಲಿ ಫಾರೆಸ್ಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂಥ ಒಂದು ಮೆಕ್ಯಾನಿಸಮನ್ನು ಸಹ ನಾವು ಅನಲೈಸ್ ಮಾಡಬೇಕಾಗುತ್ತೆ. ನಿನ್ನೆ ಒಂದು ಅನಲೈಸಿಸ್ ನಡಿನಲ್ಲಿ ನಾವು ಬೇಲಮ್ ಇಂಡಿಕೇಟರ್ಸನ್ನು ವಾಟರ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡಿದ್ವಿ. ಬ್ರೆಜಿಲ್ನಲ್ಲಿ ಇರುವಂಥ ಬೇಲಮ್ ಪ್ಲೇಸಲ್ಲಿ COP30 ಆಗಿತ್ತಲ್ಲ, ಇದರ ಆಧಾರದ ಮೇಲೆ ನಾವು ಇಲ್ಲಿರುವಂಥ ಔಟ್ಕಮನ್ನು ಚರ್ಚೆಯನ್ನು ನಾವು ಬೇಲಮ್ ಇಂಡಿಕೇಟರ್ಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೇವೆ. ಸೊ ಇವಾಗ ಫಾರೆಸ್ಟ್ ಫೈನಾನ್ಸ್ ಅಂತ ಬಂದಾಗ ಫಾರೆಸ್ಟ್ ಏರಿಯಾವನ್ನು ಪ್ರೊಟೆಕ್ಟ್ ಮಾಡುವಂಥ ಹಂತದಲ್ಲಿ ಕನ್ಸರ್ವೇಷನ್ ಎಫರ್ಟ್ಸನ್ನು ಹಾಕಿರ್ತಾರಲ್ಲ, ಇವಾಗ ನಾವು ಸರಿಯಾಗಿ ಅವ್ರಿಗೆ ಪೇಮೆಂಟನ್ನು ಮಾಡಬೇಕು ಅಂತ. ಮೊದಲು ಕನ್ಸರ್ವೇಷನನ್ನು ಮಾಡಿ ಆಮೇಲೆ ನಾವು ಪೇಯನ್ನು ಮಾಡ್ತೇವೆ ಅಂತ. ಸೊ ಇದು ಒಂಥರ ಹೆಂಗಂದರೆ ಇನ್ಸೆಂಟಿವನ್ನು ಪ್ರೊವೈಡ್ ಮಾಡ್ದಂಗೆ. ನಾವು ಪ್ರಾಜೆಕ್ಟ್ಗಳಿಗೆ ಫಂಡಿಂಗನ್ನು ಇಲ್ಲಿ ಮಾಡ್ತಾ ಇಲ್ಲ, ನೀವು ಕನ್ಸರ್ವೇಷನನ್ನು ಮಾಡಿದಾದಮೇಲೆ ಪೇಮೆಂಟನ್ನು ಮಾಡಲಾಗುತ್ತೆ ಅಂತ. ಬೇಸಿಕಲಿ ಫಾರೆಸ್ಟನ್ನು ಎಕನಾಮಿಕಲಿ ವ್ಯಾಲ್ಯೂಬಲ್ ಆಗಿರುವಂತೆ ಮಾಡೋದೇ ಇದರ ಒಂದು ಗೋಲ್ ಆಗಿದೆ ಅಂತ ಹೇಳ್ಬೋದು. ಟ್ರಾಪಿಕಲ್ ಫಾರೆಸ್ಟ್ ಫಾರ್ ಎವರ್ ಫೆಸಿಲಿಟಿ COP30 ಬಂದಿರುವಂಥ ಒಂದು ಔಟ್ಕಮ್. ಸೊ ಇಲ್ಲಿ ಫಾರೆಸ್ಟ್ಗಳನ್ನು ಸರಿಯಾಗಿ ಕನ್ಸರ್ವೇಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಡಿಫಾರೆಸ್ಟೇಷನನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಮೊದಲು ಟ್ರೆಡಿಷನಲ್ ವೇ ಲೆವೆಲಲ್ಲಿ ನಾವು ಫಂಡಿಂಗನ್ನು ನೋಡುವಂಥದ್ದಾದರೆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಥ ಒಂದು ಪೇಮೆಂಟನ್ನು ಮಾಡ್ತಾ ಇದ್ವಿ, ಡೊನೇಷನನ್ನು ನಾವಿಲ್ಲಿ ಮಾಡ್ತಾ ಇದ್ವಿ. ಇದು ಶಾರ್ಟ್ ಟರ್ಮ್ಗೆ ಸಹಕಾರಿ ಆಗ್ತಾ ಇರುವಂಥದ್ದು. ಗೌರ್ಮೆಂಟ್ ಏನು ಮಾಡ್ತಾ ಇತ್ತು, ಒಂದು ಮ್ಯಾನೇಜನ್ನು ಮಾಡ್ತಾ ಇತ್ತು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ, ಅಲೋಕೇಶನ್ಸ್ ಆಗಿರ್ಬೋದು, ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಇವೆಲ್ಲವನ್ನು ನೋಡ್ಕೊಳ್ತಾ ಇರುವಂಥದ್ದು. ಆದರೆ ಇವಾಗ ಹೊಸದಾಗಿ ತಂದಿರುವಂತಹ ಇನಿಷಿಯೇಟಿವ್ ಟ್ರಾಪಿಕಲ್ ಫಾರೆಸ್ಟ್ ಫಾರ್ ಎವರ್ ಫೆಸಿಲಿಟಿ ನಡಿಯಲ್ಲಿ ನಾವು ನೋಡ್ತಾ ಇರುವಂಥದ್ದು ಅಂದರೆ ಫಾರೆಸ್ಟನ್ನು ಇಂಟ್ಯಾಕ್ಟಾಗಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆಸ್ಪೆಕ್ಟನ್ನು ನೋಡ್ಬೋದು. ಲಾಂಗ್ ಟರ್ಮಲ್ಲಿ ಇದು ಸಹಕಾರಿ ಆಗುತ್ತೆ ಕನ್ಸರ್ವೇಷನ್ ಮಾಡಲಿಕ್ಕೆ. ಸೊ ಇಂಡಿಜಿನಸ್ ಕಮ್ಯುನಿಟೀಸ್ಗಳ ಒಂದು ಪಾರ್ಟಿಸಿಪೇಷನನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಸೊ ಇದರಿಂದ ಏನೇ ಒಂದು ಫಂಡ್ ಬರುತ್ತಲ್ಲ, ಇನ್ಸೆಂಟಿವ್ ಬರುತ್ತಲ್ಲ, ಇಂಡಿಜಿನಿಯಸ್ ಅಥವಾ ಲೋಕಲ್ ಕಮ್ಯುನಿಟೀಸ್ಗಳಿಗೂ ಸಹ 20% ಫಂಡನ್ನು ನಾವು ರಿಸರ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫೋಕಸ್ ಮಾಡುತ್ತೆ. ಸೊ ಇಲ್ಲಿ ಸ್ಟ್ಯಾಂಡಿಂಗ್ ಫಾರೆಸ್ಟ್ಗೆ ಒಂದು ರಿವಾರ್ಡನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪರ್ಫಾರ್ಮೆನ್ಸ್ ಬೇಸ್ಡ್ ಪೇಮೆಂಟನ್ನು ನಾವಿಲ್ಲಿ ನೋಡ್ಬೋದು. ಸೊ ಇದರಿಂದ ಒಂದು ಪ್ಯೂರ್ ಇನ್ಸೆಂಟಿವ್ ಸಿಕ್ಕಂಗೆ ಆಗುತ್ತೆ ಲೋಕಲ್ ಕಮ್ಯುನಿಟೀಸ್ಗಳಿಗೆ ಅನ್ನುವಂಥದ್ದು. ಆದರೆ ಕೆಲವೊಂದಿಷ್ಟು ಕನ್ಸರ್ನನ್ನು ಸಹ ಆಥರ್ ಅವರು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾದಂಥ ಒಂದು ಕನ್ಸರ್ನ್ಗಳು ಇರಬಹುದು, ಇಂಡಿಜಿನಸ್ ರೈಟ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನೋಡಿದಾಗ ಸರಿಯಾಗಿ ಒಂದು ಇಕ್ವಿಟಿ ಶೇರ್ ಆಗುತ್ತಾ, ಗೌರ್ಮೆಂಟು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಫಂಡನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇಕ್ವಿಟಿ ಕನ್ಸರ್ನ್ಗೆ ಸಂಬಂಧಪಟ್ಟಂತೆ ಲೋಕಲ್ ಕಮ್ಯುನಿಟೀಸ್ಗಳು ಬೆನಿಫಿಟನ್ನು ಪಡೆದುಕೊಳ್ತಾರೆ, ಲಿಟಲ್ ಬೆನಿಫಿಟನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಸಮ್ಟೈಮ್ಸ್ ಮಾರ್ಕೆಟ್ ಡ್ರಿವನ್ ಕನ್ಸರ್ವೇಷನನ್ನು ಸಹ ನಾವು ನೋಡ್ಬೋದು. ಸೊ ಇವಾಗ ಫಾರೆಸ್ಟನ್ನು ಒಂದು ಎಕನಾಮಿಕ್ ಅಸೆಟ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಮೋಡಿಟಿ ಆಗಿ ಟ್ರೀಟ್ ಮಾಡ್ತಾರಾ ಅನ್ನುವಂಥದ್ದು. ಫಾರೆಸ್ಟ್ ಅನ್ನ ಕನ್ಸರ್ವೇಷನ್ ಮಾಡುವಂಥ ಹಂತದಲ್ಲಿ ದೇರ್ ಆರ್ ಮೇಜರ್ ಚಾಲೆಂಜಸ್. ಮೈನಿಂಗ್ ಆಕ್ಟಿವಿಟೀಸ್ಗಳು ಜಾಸ್ತಿ ನಡೀತಾ ಇರ್ತವೆ ಅಂತ ಹೇಳ್ಬೋದು. ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗಳನ್ನು ಇನ್ನೂ ಎಕ್ಸ್ಪಾನ್ಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಗ್ರಿ ಬಿಸ್ನೆಸ್ಸನ್ನು ನಾವು ನೋಡ್ತಾ ಇದ್ದೇವೆ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಹೆಚ್ಚಾಗ್ತಾ ಇದ್ದಾವೆ ಫಾರೆಸ್ಟ್ ಏರಿಯಾದಲ್ಲಿ. ಇವುಗಳನ್ನು ಯಾವುದೇ ರೀತಿಯಾಗಿ ನಾವು ಅಡ್ರೆಸ್ ಇಲ್ಲಿ ಮಾಡ್ತಾ ಇಲ್ಲ. ಸೊ ಕೇವಲ ಒಂದು ಕನ್ಸರ್ವೇಷನ್ ಎಫರ್ಟ್ಸ್ ಹಾಕಿದರೆ ಪೇಮೆಂಟನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಆಸ್ಪೆಕ್ಟ್ ಇದೆ. ಅಂದರೆ ಕ್ರಿಟಿಕಲ್ ಆಸ್ಪೆಕ್ಟನ್ನು ನಾವಿಲ್ಲಿ ನೋಡ್ಬೋದು. ವಾಟ್ ಆರ್ ದ ಚಾಲೆಂಜಸ್ ಅಂದರೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಇನ್ನೂ ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಅಪ್ರೋಚನ್ನು ತರಬಹುದಿತ್ತು ಅಂತ ನಾವಿಲ್ಲಿ ಕನ್ಸರ್ನನ್ನು ಕಾಣಬಹುದು. ಅರ್ಲಿಯರ್ ಪ್ರಪೋಸಲ್ಸ್ನ ಆಧಾರದ ಮೇಲೆ ನಿಯರ್ಲಿ $4 per ಹೆಕ್ಟೇರ್ನ ಆಧಾರದ ಮೇಲೆ ಕನ್ಸರ್ವೇಷನ್ ಮಾಡಿದರೆ ಪೇಮೆಂಟನ್ನು ಮಾಡ್ತಕ್ಕಂಥದ್ದಾಗಿ ನೋಡ್ತಾ ಇದ್ವಿ. ಇದು ತುಂಬ ಕಡಿಮೆ ಆಗುತ್ತೆ, ಪೇಮೆಂಟ್ ಇಸ್ ಟೂ ಲೋ ಅನ್ನುವಂಥ ಕನ್ಸರ್ನನ್ನು ನೋಡ್ಬೋದು. ಹಾಗೂ ಪವರ್ ಇಂಬ್ಯಾಲೆನ್ಸ್ ಅಂತ ಬಂದಾಗ ಡಿಸಿಷನ್ ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಇಂಡಿಜಿನಸ್ ಪೀಪಲ್ಸ್ಗೆ ಯಾವ ರೀತಿ ಅಂತ ಒಂದು ಅಥಾರಿಟಿಯನ್ನು ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ವಿ. ಕಮ್ಯುನಿಟೀಸ್ಗೆ ಬೇಕಾಗಿರುವಂಥ ಒಂದು ಅಲೋಕೇಶನ್ಸನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಅವರ ಒಂದು ಎಫರ್ಟ್ಸ್ ಏನಿದೆಯಲ್ಲ ಫಾರೆಸ್ಟ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಇದು ರಿಕಗ್ನೈಸ್ ಆಗ್ತಾ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಅಂತ ಬಂದಾಗ ಅವ್ರಿಗೆ
ಯಾವುದೇ ರೀತಿಯಾದಂಥ ಒಂದು ಪವರ್ ಇರೋದಿಲ್ಲ ಇಂಡಿಜಿನಸ್ ಪೀಪಲ್ಗೆ ಸಂಬಂಧಪಟ್ಟಂತೆ ಅಂತ ಆ ಥರ ಅವರು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ COP30 ನಮಗೆ ತುಂಬ ಇಂಪಾರ್ಟೆಂಟ್. ಫಾರೆಸ್ಟನ್ನು ಕನ್ಸರ್ವೇಷನ್ ಮಾಡ್ತಕ್ಕಂಥ ಹಂತದಲ್ಲಿ, ಕ್ಲೈಮೇಟ್ ಜಸ್ಟಿಸನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಒಂದು ಮೆಕ್ಯಾನಿಸಮನ್ನು ತೆಗೆದುಕೊಂಡು ಬಂದಿದ್ದಾರಲ್ಲ, ಇದು ಲಾಂಗ್ ಟರ್ಮಲ್ಲಿ ಸಹಕಾರಿ ಆಗಲಿದೆ ಅಂತಲೇ ಹೇಳ್ಬೋದು. ಫಾರೆಸ್ಟನ್ನು ಕನ್ಸರ್ವ್ ಮಾಡೋದ್ರ ಮುಖಾಂತರ ಸಾಕಷ್ಟು ಇಶ್ಯೂಸ್ಗಳು ಫಿಕ್ಸ್ ಆಗುತ್ತೆ. ಬಯೋಡೈವರ್ಸಿಟಿ ಲಾಸನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಪ್ರಸ್ತುತವಾಗಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜಿಂದ ಸಾಕಷ್ಟು ಇಂಪ್ಯಾಕ್ಟನ್ನು ನಾವು ನೋಡ್ತಾ ಇದ್ದೀವಲ್ಲ, ಇವೆಲ್ಲವನ್ನು ನಾವು ರಿಸಾಲ್ವ್ ಮಾಡಲಿಕ್ಕೆ ಫಾರೆಸ್ಟ್ ಕನ್ಸರ್ವೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಲಾಂಗ್ ಟರ್ಮಲ್ಲಿ ಕನ್ಸರ್ವೇಷನನ್ನು ತೆಗೆದುಕೊಂಡು ಬರಬೇಕು. ಅದರಲ್ಲೂ ಟ್ರಾಪಿಕಲ್ ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಫೋಕಸನ್ನು ಮಾಡಬೇಕು ಅಂತ ಫ್ರೇಮ್ ವರ್ಕನ್ನು ತೆಗೆದುಕೊಂಡು ಬಂದಿದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಚಾಲೆಂಜಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಪ್ರಿಲಿಮ್ಸ್ ಅಂತ ಬಂದಾಗ ಟ್ರಾಪಿಕಲ್ ಫಾರೆಸ್ಟ್ ಫಾರ್ ಎವರ್ ಫೆಸಿಲಿಟಿ ಅಂದರೆ ಏನು, ಯಾವ ರೀತಿ ಅಂತ ಒಂದು ಫಂಡಿಂಗ್ ಮಾಡೆಲನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಕ್ಲಿಯರಾಗಿ ನಿಮಗೆ ಗೊತ್ತಿರಲಿ. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೋಬೋದು. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.